ಹಾಯ್ ಹಲೋ ನಮಸ್ಕಾರ. ಮಹಾದೇವ ಅನ್ಫಿಲ್ಟರ್ಡ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಷಯ ಏನಂದ್ರೆ, ಬೆಂಗಳೂರಿಂದ 40 ಕಿಲೋಮೀಟರ್ ದೂರದಲ್ಲಿರುವಂತಹ ಒಂದು ಫಾಲ್ಸ್, ತಿಯಾಲ ಮುಡುವು ಅನ್ನೋ ಒಂದು ಫಾಲ್ಸ್ಗೆ ಬೈಕ್ ರೈಡ್ ಮಾಡ್ಕೊಂಡು ಹೋಗಿ ಬರೋಣ ಅಂದ್ಬಿಟ್ಟು ಇವತ್ತು ಹೊರಡ್ತಾ ಇದ್ದೀನಿ. ಟೈಮ್ ಬಂದು ಈಗ 11:20. ಬನ್ನಿ ಒಂದು ಮುತ್ಯಾಲ ಮುಡುವು ಫಾಲ್ಸ್ ಅನ್ನ ನೋಡ್ಕೊಂಡು ಬರೋಣ. ಟ್ರಾಫಿಕ್ ಇವತ್ತು ಆರವಳ್ಳಿಲಿ ಯಾವಾಗ ಈ ರೋಡಲ್ಲಿ ಬಂದಾಗಲ್ಲ ನಮಗೆ ಈ ತರ ಟ್ರಾಫಿಕ್ ಅಲ್ಲಿ ತಗೊಳಕಬೇಕು ಅಂದ್ರೆ ಫುಲ್ ಜಾಮು, ಟ್ರಾಫಿಕ್ ಜಾಮ್. ನೋಡಿ ಈ ರೋಡ್ನ ಯಾವಾಗ ದೊಡ್ಡದಾಗಿ ಮಾಡ್ತಾರೋ ಗೊತ್ತಿಲ್ಲ. ಯಾವಾಗನ ಬರ್ಲಿ ಈ ತರ ಸೈಡಲ್ಲಿ ನಿಲ್ಲಿಸ್ಕೊಂಡಿದ್ದೀನಿ, ಮುಂದೆ ಹೋಗ್ಬೇಕು. ಅದರಲ್ಲೂ ಆ ಕಡೆ ಈ ಕಡೆ ಗಾಡಿಗಳನ್ನ ಪಾರ್ಕ್ ಮಾಡ್ಬಿಡ್ತಾರೆ. ನೋಡಿ ಈ ತರ ಪಾರ್ಕ್ ಮಾಡ್ಬಿಟ್ಟಾಗ ಈ ಒಂದು ಚಿಕ್ಕ ರೋಡಲ್ಲಿ ದೊಡ್ಡ ಗಾಡಿಗಳೆಲ್ಲ ಹೋಗೋದಲ್ಲ ಕಷ್ಟ. ನೋಡಿ ಈ ತರ ಲಾರಿಗಳು ಬಂದಾಗ ಏನ್ ಮಾಡೋದು? ಯಾವುದಿದು ಗಾಡಿ ಈ ಪಾಟಿ ಹೊಗೆ ಬಿಟ್ಕೊ ಹೋಯ್ತಾ ಇದೆ. ಇಮಿಷನ್ ಟೆಸ್ಟ್ ಮಾಡಿಸಿಲ್ಲ ಇದಕ್ಕೆ. ಏನು ಹೊಗೆ ಬಿಟ್ಕೊ ಹೋಯ್ತಾ ಇದೆ ಗಾಡಿ. ಆದಷ್ಟು ನಾವು ಮುಂದೆ ಹೊಂಟಾಗ ಈ ಆರೋಹಳ್ಳಿ ಆನೇಕಲ್ ರೋಡ್ನಲ್ಲಿ ನಾವು ಆರೋಹಳ್ಳಿಲಿ ನುಗ್ಗಿ ಬರ್ಬೇಕಂದ್ರೆ ನಮಗೆ ಸಿಕ್ಕಾಪಟ್ಟೆ ಹಿಂಸೆ, ಬೇಜಾರಾಗೋಗ್ಬಿಡ್ತದೆ. ನೋಡಿದ್ರಲ್ಲ ಎಷ್ಟೊಂದು ಕಡೆ ಈ ಕಡೆ ರೋಡ್ ಬ್ಲಾಕ್ ಮಾಡಿಬಿಟ್ಟು ಫುಲ್ ಜಾಮ್ ಆಗೋಗ್ಬಿಡ್ತದೆ ಗಾಡಿಗಳು. ಆವಾಗ ಸಿಕ್ಕಾಪಟ್ಟೆ ಹಿಂಸೆ. ಈ ಥರ ದೊಡ್ಡ ಲಾರಿಗಳು ಬರೋವಂತೂ ನಮಗೆ ತಿಟ್ಲಿ ಹಿಡಿದ್ಬಿಡ್ತದೆ. ವಾತಾವರಣ ನೋಡ್ತಾ ಇದ್ದೀರಾ ಯಾವ ಥರ ಇದೆ ಅಂತ. ಫುಲ್ಲು ಮೋಡ ಕವಿದ ವಾತಾವರಣ, ಮಳೆ ಬರೋ ರೀತಿ ಆಗ್ತಾ ಇದೆ. ಏನಾನ ಮಳೆ ಬಂದರೂ ಬರ್ಬೋದು. ರೈನ್ ಕೋಟ್ ತರಲಿಲ್ಲ ನಾನು. ಇದೇ ರೋಡ್ನಲ್ಲಿ ನಾವು ಮುಂದೆ ಹೋದರೆ ಜಿಗಣಿ, ಆನೇಕಲ್, ಉರಗನದೊಡ್ಡಿ ಈ ಊರುಗಳು ಸಿಗ್ತದೆ. ಇದೇ ರೋಡ್ನಲ್ಲಿ ಮುಂದೆ ಹೋದರೆ ಆನೇಕಲ್ಗೂ ಹೋಗ್ಬೋದು, ಜಿಗಣಿಗೂ ಹೋಗ್ಬೋದು. ಮತ್ತೆ ಈ ಒಂದು ಘಾಟ್ ಸೆಕ್ಷನ್ ಸಿಗ್ತದೆ. ಕಾಡು ದಾಟಿದ ತಕ್ಷಣ ನಮಗೊಂದು ಊರು ಸಿಗ್ತದೆ, ಅದೇ ಉರಗನದೊಡ್ಡಿ ಅಂತ. ಮೊದಲು ಇದು ಸಿಂಗಲ್ ರೋಡ್ ಆಗಿತ್ತು. ರೋಡು ಅಷ್ಟರಲ್ಲಿ ಏನು ಚೆನ್ನಾಗಿರಲಿಲ್ಲ ರೋಡು. ಇತ್ತೀಚಿನ ದಿನಗಳಲ್ಲಿ ಈ ರೋಡ್ನು ಒಂದು ಡಬಲ್ ರೋಡ್ ಮಾಡಿಲ್ಲ, ಸಿಂಗಲ್ ರೋಡಲ್ಲೇ ಸ್ವಲ್ಪ ರೋಡನ್ನು ಅಗಲ ಮಾಡಿ ಆ ಕಡೆ ಈ ಕಡೆ 2 ವೆಹಿಕಲ್ ಹೋಗುವಂಥ, 2 ಲಾರಿ ಹೋಗುವಷ್ಟು ಜಾಗನ 2 ಲಾರಿ ಹೋಗುವಷ್ಟು ದೊಡ್ಡದಾಗಿ ರೋಡನ್ನು ಅಗಲವಾಗಿ ಮಾಡವ್ರೆ. ಮಾತ್ರ ರೋಡು ಸಿಗಬಡೆ ಚೆನ್ನಾಗಿದೆ ಮಾತ್ರ. ಆದರೆ ಈ ಕನಕಪುರ ಬೆಂಗಳೂರು ರೋಡ್ ಅಷ್ಟು ಈ ರೋಡ್ ಏನು ಫೇಮಸ್ ಇಲ್ಲ. ಯಾಕಂದರೆ ಫುಲ್ ಹಳ್ಳಿಗಳು ಜಿಗಣಿ ಆರೋಹಳ್ಳಿ ಕನೆಕ್ಷನ್ ಆಯ್ತದೆ, ಆನೇಕಲ್ ಕನೆಕ್ಷನ್ ಇದೆ ಅಷ್ಟೇ. ಅದು ಬಿಟ್ಟರೆ ಬೇರೆ ಯಾವುದೇ ರೀತಿ ಇದು ಮಧ್ಯದಲ್ಲಿ ಯಾವುದೇ ಸಿಟಿಗಳು ಸಿಗೋದಿಲ್ಲ. ಅದರಿಂದ ವೆಹಿಕಲ್ ಓಡಾಟನೂ ಕಮ್ಮಿ ಇಲ್ಲಿ. ಯಾವ ಥರ ಇದೆ ಅಂತ. ಆ ಕಡೆ ಬಿಸಿಲು ಬೀಳ್ತಾ ಇದೆ, ಇನ್ನು ಈ ಕಡೆ ಎಲ್ಲ ಫುಲ್ ಮೋಡ ಮುಚ್ಕೊಂಡಿದೆ. ನೋಡಿ ವ್ಯೂ ಯಾವ ರೀತಿ ಕಾಣ್ತಾ ಇದೆ ಅಂತ. ಇಲ್ಲಿಂದ ನೋಡಿ ಬೆಟ್ಟ ಗುಡ್ಡಗಳ ಹಿಲ್ ಸ್ಟೇಷನ್ ಯಾವ ರೀತಿ ಅಪ್ ಡೌನ್ ಯಾವ ಥರ ಇದೆ ಇಲ್ಲಿಂದ ವ್ಯೂ. ಈ ಒಂದು ತಟ್ಟೆಕೆರೆ ಏರಿಯಾದಲ್ಲಿ ಇಲ್ಲಿ ಫುಲ್ಲು ನೋಡ್ತಾ ಇದ್ದೀರಾ ರೋಡ್ ಯಾವ ಥರ ಫೇಲ್ ಇದೆ ಅಂತ. ಬೆಟ್ಟನ ಕೊರೆದ್ಬಿಟ್ಟು ಅದ್ರ ಮಧ್ಯದಲ್ಲಿ ರೋಡ್ ಮಾಡವ್ರೆ. ನೋಡ್ತಾ ಇದ್ದಾರೆ ಆ ಕಡೆ ಈ ಕಡೆ ಬೆಟ್ಟ ನೋಡಿ ಎಷ್ಟು ಉದ್ದ ಇದ್ದದೆ. ಆ ಒಂದು ಬೆಟ್ಟನ ಕೊರೆದು ಮಧ್ಯದಲ್ಲಿ ಈ ರೋಡ್ ಮಾಡಿರೋದು. ನಮ್ಮ ಫ್ರೆಂಡ್ ಬರ್ತಾನೇನೋ ಮುತ್ಯಾಲ ಮುಡು ನೋಡ್ಕೊಬರೋಣ ಅಂತ ಫೋನ್ ಮಾಡಿದೆ. ಆದರೆ ಅವನಿಗೆ ಕೆಲಸ ಇದೆಯಂತೆ, ಬರಲ್ವಂತೆ. ಬನ್ನಿ ಹೋಗೋಣ. ಇದೇ ನೋಡಿ ತಟ್ಟೆಕೆರೆ ಅನ್ನೋ ಒಂದು ಹಳ್ಳಿ. ಒಂದು ತಟ್ಟೆಕೆರೆಯಿಂದ ಒಂದು 2.5 ಕಿಲೋಮೀಟ್ರ್ ದೂರದಲ್ಲಿ ಒಂದು ಫಾರೆಸ್ಟಲ್ಲಿ ಕಣಿವೆ ಮಹದೇಶ್ವರ ಸ್ವಾಮಿ ಟೆಂಪಲ್ ಇದೆ, ದ ಫೇಮಸ್ ಟೆಂಪಲ್. ಅಲ್ಲಿಗಾಗಿ ನಾವು ಆಗಾಗ ಹೋಗ್ತಾ ಇರ್ತೀವಿ. ಇಲ್ಲಿಂದ ಫಾರೆಸ್ಟ್ ಏರಿಯಾ ಸ್ಟಾರ್ಟ್ ಆಯ್ತದೆ, ಘಾಟ್ ಸೆಕ್ಷನು. ಇವೆಲ್ಲ ಭಯಂಕರ ಆನೆಗಳು ಕಾಟ ಜಾಸ್ತಿ ಇಲ್ಲಿ ನೈಟಲ್ಲಿ. ಡೇಯಲ್ಲಿ ಕೂಡ ರೋಡ್ ಕ್ರಾಸ್ ಮಾಡ್ತಾ ಇರ್ತವೆ. ಆನೇಕಲ್ ವನ್ಯಜೀವಿ ವಲಯಕ್ಕೆ ಸ್ವಾಗತ. ಬನ್ನೇರಘಟ್ಟ ರಾಷ್ಟ್ರೀಯ ಉದ್ಯಾನವನ, ಎಲಿಫೆಂಟ್ ಕ್ರಾಸಿಂಗ್ ಏರಿಯಾ. ಕಾಡು ಪ್ರಾಣಿಗಳು ರೋಡ್ ಕ್ರಾಸ್ ಮಾಡ್ತಾ ಇರ್ತವೆ. ಸ್ವಲ್ಪ ನಾವು ಎಚ್ಚರಿಕೆಯಿಂದ ಈ ರೋಡ್ನಲ್ಲಿ ಓಡಾಡಬೇಕು. ಏನು ಒಂದು ಹಳ್ಳ ಗುಂಡಿ ಏನೂ ಇಲ್ಲ, ಎಲ್ಲೂ ರೋಡ್ ಡ್ಯಾಮೇಜ್ ಆಗಿದೆ. ಇಂತೂ ಈ ಕಾಡಿಂದ ಎಕ್ಸಿಟ್ ಆದ್ವಿ. ಇದೇ ನೋಡ್ರಪ್ಪ ಉರಗನದೊಡ್ಡಿ. ಆಗಲೇ ನಾವಲ್ಲಿ ಬೋರ್ಡಲ್ಲಿ ಏನು ನೋಡಿದ್ವಲ್ಲ ಅದೇ ಈ ಊರು ಉರಗನದೊಡ್ಡಿ ಅಂತ. ಏನು ಅಷ್ಟೊಂದು ಮನೆಗಳಿಲ್ಲ, ಸ್ವಲ್ಪನೇ ಮನೆ, ಒಂದು 20-30 ಮನೆ ಇರ್ಬೋದು ಅಷ್ಟೇ. ಈ ಕಡೆ ಲೆಫ್ಟ್ ರೋಡಲ್ಲಿ ಹೋದರೆ ಜಿಗಣಿ, ಬೊಮ್ಮಸಂದ್ರ ಹೋಗ್ಬೋದು. ನಾವು ಈ ರೈಟ್ ರೈಡಲ್ಲಿ ಹೋದರೆ ಆನೇಕಲ್ಲು, ಚಂದಾಪುರ, ಹೊಸೂರು ಎಲ್ಲ ಈ ರೋಡಲ್ಲೂ ಹೋಗ್ಬೋದು. ಮುತ್ಯಾಲ ಮುಡುವು ಹೋಗಬೇಕಾಗಿರೋದ್ರಿಂದ ಇದೇ ರೋಡ್ನಲ್ಲಿ ಹೋಗ್ಬೇಕು.
ಈಗ ಟೈಮ್ ಬಂದು 12 ಗಂಟೆ ಆಯಿತು. ಇನ್ನು 5 ಕಿಲೋಮೀಟರ್ ಇದೆ ಡೆಸ್ಟಿನೇಷನ್ಗೆ. ಈ ಊರ ಹೆಸರು ಯಾವುದು ಅಂತ ಇನ್ನ ಸರಿ ಗೊತ್ತಿಲ್ಲ ನಮಗೆ. ಒಂದು ಹಳ್ಳಿಯಲ್ಲಿ ಹೋಗ್ತಾ ಇದ್ದೀನಿ. ಏನು ಸೂಪರ್ ಆಗದೆ ಇಲ್ಲಿನ ವ್ಯೂ. ಆ ಕಡೆ ಈ ಕಡೆ ನೋಡ್ರಪ್ಪ, ಎಷ್ಟೊಂದು ರಾಗಿ ಹೊಲ ಬೆಳೆದು ಬಿದ್ದೋಗಿದೆ. ಇನ್ನು ಡೆಸ್ಟಿನೇಷನ್ಗೆ 2 ಕಿಲೋಮೀಟ್ರ್ ಇದೆ. ಏನಿದು ರೋಡ್ ಹಿಂಗದೆ ಇದು? ಏನು ಫುಲ್ ಆಫ್ ರೋಡ್ ಇದ್ದಂಗೆ ಅದಲ್ಲವಾ? ಅಲ್ಲ, ಫುಲ್ ಆಫ್ ರೋಡ್ ಹೆಂಗಪ್ಪ ಹೋಗೋದು ಇದರಲ್ಲಿ? ರಾಂಗ್ ರೂಟ್ಗೆ ನಾನು ಬಂದ್ಬಿಟ್ನಾ? ಕರೆಕ್ಟ್ ರೂಟ್ ತೋರಿಸ್ತಿದ್ಯಲ್ಲ ಲೊಕೇಶನ್ನು. ಯಾವುದಿದು ಹಿಂಗೆ ಹೋಯ್ತದೆ ರೋಡು? ಅಲ್ಲಿ ಬೇರೆ ಇದಾಕವ್ರೆ. ಏನಪ್ಪ ರೋಡ್ ಹಿಂಗದೆ ಇದು? ಇವೆಲ್ಲ ಹಳೆ ಪ್ರೈವೇಟ್ ಪ್ರಾಪರ್ಟಿಗಳು ಇವೆಲ್ಲ. ಇದು ಯಾವುದೋ ಮುತ್ತೆಲ್ಲ ಮಾಡು ಅದೇನಾ? ಇದು ಏನು ಲೊಕೇಶನ್? ಹಾಂ, ಇದು ಲೊಕೇಶನ್ ಏನು ಇದ್ದೀರ ತೋರಿಸ್ಬಿಡ್ತಲ್ಲ? ಹೌದಾ? ನನಗೆ ಈ ಕಡೆ ಹೌದಾ? ನನಗೆ ಫುಲ್ ಕನ್ಫ್ಯೂಸು. ಏನು ಹಿಂಗದೆ ರೋಡ್ ಅವ, ಹೆಂಗೆ ಹೋಗೋದು ಅಂತ. ಎಷ್ಟು ಪಿಜು ಅದಪ್ಪ ರೋಡ್ ಈ ಕಡೆ ಬಂದ್ಬಿಟ್ವಲ್ಲ. ಮತ್ತು ನೋಡ್ರಪ್ಪ ಮುತ್ತೆಲ್ಲ ಮಡುವು. ಇದು ಹೋಟೆಲ್ ಮಯೂರ ನಿಸರ್ಗ ಅಂತ. ಇದು ಗಿಟ ಎಲ್ಲ ಎಲ್ಲೇ ಸಿಗ್ತದಂತೆ. ನಾವು ಮುತ್ತೆಲ್ಲ ಮಡುವಿಗೆ ಹೋಗ್ಬೇಕಾಗಿರೋದ್ರಿಂದ ಈ ಕಡೆ ಹೋಗೋಣ. ಏನಿದೆ ಹಿಂಗೆ ಬಂದ್ಬಿಟ್ನಲ್ಲ. ಮುತ್ತೆಲ್ಲ ಮಾಡು ಬೋಟಿಂಗ್ ಇದು ಅಣ್ಣ. ಮುತ್ತೆಲ್ಲ ಮಾಡು ಫಾಲ್ಸ್ ಯಾವ ಕಡೆ ಇದೆ? ಅಲ್ಲೇ ಇದೆಯಾ? ಯಾವತ್ತೋ ಒಂದು ದಿವಸ ಬಂದಾಗ ನಮ್ಗೆ ಈ ಥರ ಕನ್ಫ್ಯೂಸ್ ಆಗೋಗ್ಬಿಟ್ರೆ ಸಿಕ್ಕಾಬಿಟ್ಟೆ ಬೇಜಾರಾಗುತ್ತೆ. ಪಾರ್ಕಿಂಗೇನೋ 30 ರೂಪಾಯಿ ಇಸ್ಕೊಂಡ್ರು. ಹೋಟೆಲ್ ಮಯೂರ ನಿಸರ್ಗ ಹತ್ರ ನಮ್ಮ ಗಾಡಿನ ಪಾರ್ಕ್ ಮಾಡಿಬಿಟ್ಟು ನಾವು ಹಾಗೆ ಕೆಳಗೆ ಇಳ್ದೆ ಹೋಗ್ಬೇಕು. ನಾವು ಫಾಲ್ಸ್ ಹತ್ರ ಹೋಗ್ಬೇಕಂದ್ರೆ ಹೀಗೆ ಒಂದು 500ರಿಂದ 600 ಸ್ಟೆಪ್ಸ್ಗಳಿವೆ. ಆ ಸ್ಟೆಪ್ಸ್ಗಳನ್ನ ಇಳ್ಕೊಂಡು ಕೆಳಗಡೆಗೆ ಹೋಗಬೇಕು. ಹೋದ ತಕ್ಷಣ ನಮಗೆ ಮುತ್ಯಾಲೇಶ್ವರ ದೇವಸ್ಥಾನ ಸಿಗ್ತದೆ. ಅದರ ಆಪೋಸಿಟಲ್ಲಿ ಒಂದು ಮುತ್ಯಾಲ ಮಡುವು ಅನ್ನೋ ಒಂದು ಚಿಕ್ಕ ಒಂದು ಫಾಲ್ಸ್ ಸಿಗ್ತದೆ. ಇದೇ ನೋಡಿ ಚಿಕ್ಕ ವಾಟರ್ ಫಾಲ್ಸ್ ಇದು ಎಂಟ್ರೆನ್ಸಲ್ಲೇ ಇದೆ. ನಾವು ಆ ಸ್ಟೆಪ್ಸ್ ಇಳ್ಕೊಂಡು ಬಂದ ತಕ್ಷಣ ಈ ಒಂದು ಚಿಕ್ಕದಾಗೆ ಒಂದು 100 ಮೀಟ್ರ್ ಮೇಲಿಂದ ಸಣ್ಣದಾಗೆ ಬೀಳ್ತಾ ಇದೆ. ಇಷ್ಟೊಂದು ಮಳೆ ಹುಯ್ತಾ ಇದ್ರು ಕೂಡ ಇಷ್ಟೊಂದು ಚಿಕ್ಕದಾಗೆ ಈ ಫಾಲ್ಸ್ ಬೀಳ್ತಾ ಇದೆ. ನೋಡ್ತಾ ಇದ್ದೀರಾ, ಮುತ್ತಿನ ರೀತಿ ನೀರು ಮೇಲಿಂದ ಬೀಳೋದ್ರಿಂದ ಮುತ್ಯಾಲ ಮಡುವು ಅಂತ ಕರೀತಾರಂತೆ. ನೆಕ್ಸ್ಟು ಇದು ಕಾಡು ಒಳಗಡೆ ಹೋದ್ಮೇಲೆ ಈ ಒಂದು ನೀವು ದೊಡ್ಡ ಫಾಲ್ಸು ನೋಡ್ತಾ ಇದ್ದೀರಾ ಯಾವ ಥರ ಕಾಣ್ತಾ ಇದೆ. ನೀರು ಯಾವ ರೀತಿ ಮುತ್ಯಾಲ ಮಡುವು ಅಂತ ಯಾಕೆ ಸುಮ್ಮನೆ ಕರೆಯಲ್ಲ, ಯಾಕಂದರೆ ಮುತ್ತು ರೀತಿ ನೀರು ಮೇಲಿಂದ ಬೀಳೋದ್ರಿಂದ ಇದಕ್ಕೆ ಮುತ್ಯಾಲ ಮಡುವು ಅಂತ ಕರೀತಾರೆ. ಒಳ್ಳೆ ಮಳೆ ಬಿದ್ದಿರೋದ್ರಿಂದ ಒಳ್ಳೆ ಸಿಕ್ಕಾಪಟ್ಟೆ ನೀರು ಬೀಳ್ತಾ ಇದೆ.